ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 112ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಈ 2-3 ದಿನಗಳಲ್ಲಿ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಫಿರ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಡೆವಿಲ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಎನ್ನುವ ಒಂದು ಫಸ್ಟ್ ಸಿಂಗಲ್ ಸಿನಿಮಾದಿಂದ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10:05 ರಿಲೀಸ್ ಆಗ್ತಾ ಇದೆ. ದರ್ಶನ್ ಸರ್ ಅವರ ಸಾರಥಿ ಸಿನಿಮಾ ರಿಲೀಸ್ ಆದಾಗ ದರ್ಶನ್ ಸರ್ ಅವರು ಜೈಲಲ್ಲೇ ಇದ್ರು. ಅಂಡ್ ಆ ಕಾಲದಲ್ಲಿ ಆ ಸಿನಿಮಾ ಸಾಕಷ್ಟು ಜನರ ಮನಸ್ಸುಗಳನ್ನ ಗೆದ್ದು ಕಮರ್ಷಿಯಲಿ ಸಹ ಹಿಟ್ಟಾದಂತಹ ಸಿನಿಮಾ. ಸೊ ಇವಾಗಿನ ಪರಿಸ್ಥಿತಿಗಳು ನೋಡ್ತಾ ಇದ್ರು ಸಹ ಮತ್ತೊಮ್ಮೆ ಆ ಏರದಲ್ಲಿ ಏನೆಲ್ಲ ಆಗಿತ್ತೋ ಅದು ಮತ್ತೆ ರಿಪೀಟ್ ಆಗುವ ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇದೆ. ಬಿಕಾಸ್ ಈಗಾಗಲೇ ಸಿನಿಮಾ ತಂಡ ಅಕ್ಟೋಬರ್ ಅಥವಾ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಡಿಸ್ಕಷನ್ಸ್ ಇನ್ನೂ ನಡೀತಾನೆ ಇದೆ. ಕೆಲವೊಂದು ಮಾಹಿತಿಗಳ ಪ್ರಕಾರ ಅಕ್ಟೋಬರ್ ಎಂಡಿಂಗ್ಗೆ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದಾದರೆ, ಇನ್ನಷ್ಟು ಕೆಲವೊಂದು ಮಾಹಿತಿಗಳ ಪ್ರಕಾರ ಬಂದ್ಬಿಟ್ಟು ಇಲ್ಲ ಡಿಸೆಂಬರ್ಗೆ ಹೋಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅನ್ನುವ ಗಾಸಿಪ್ಸ್ ಅನ್ನೋದು ಓಡಾಡ್ತಾ ಇದೆ. ಸದ್ಯಕ್ಕಂತೂ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10:05 ಸಿನಿಮಾದ ಫಸ್ಟ್ ಸಿಂಗಲ್ ಔಟ್ ಆಗ್ತಾ ಇದೆ. ಟೈಟಲ್ಡ್ ವಾಸ್ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವ ಒಂದು ಟೈಟಲ್ ಇಟ್ಟಿದ್ದಾರೆ. ಕಾಂತಾರ ಸಿನಿಮಾದ ಕ್ಯಾರೆಕ್ಟರ್ ರಿವೀಲ್ಸ್ ನ ಒಂದೊಂದೇ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ರೀಸೆಂಟ್ಲಿ ನಮ್ಮ ರುಕ್ಮಿಣಿ ವಸಂತ ಮೇಡಮ್ ಅವರು ಕನಕಾವತಿ ಎನ್ನುವ ಒಂದು ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಅಫಿಷಿಯಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೋಸ್ಟರ್ನ ರಿಲೀಸ್ ಮಾಡಿದ್ರು. ಮತ್ತೊಂದು ಕ್ಯಾರೆಕ್ಟರ್, ಮತ್ತೊಂದು ಪೋಸ್ಟರ್ನ ಅಫಿಷಿಯಲಿ ರಿಲೀಸ್ ಮಾಡಿದ್ದಾರೆ. ಕುಲಶೇಖರನ ಪಾತ್ರದಲ್ಲಿ ನಮ್ಮ ಇಂಡಿಯನ್ ಆಕ್ಟರ್ ಆಗಿರುವಂತಹ ಗುಲ್ಯನ್ ದೇವಯ್ಯ ಅವರು ನಟಿಸ್ತಾ ಇದ್ದಾರೆ ಅಂತ ಅಫಿಷಿಯಲಿ ಒಂದು ಪೋಸ್ಟರ್ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಕಮಿಂಗ್ ಟು ದ ಕಿಚ್ ಆಫ್ 47 ಸಿನಿಮಾದ ಶೂಟಿಂಗ್ ಚೆನ್ನೈಯಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಅಂಡ್ ರೋಶಿನಿ ಪ್ರಕಾಶ್ ಮೇಡಮ್ ಅವರು ಒಂದು ಕಾಪ್ ರೋಲ್ ಅಲ್ಲಿ ನಟಿಸ್ತಾ ಇದ್ದಾರೆ ಅನ್ನುವ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅಂಡ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ಈ ಸಿನಿಮಾದ ಗ್ಲಿಮ್ಸ್ ಒಂದು ಬರಕ್ಕೆ ಹೊರಟಿದೆ. ಡೇಟ್ ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ, ಬಿಕಾಸ್ ಯು ಗೈಸ್ ನೋ ದ ಡೇಟ್. ಸೊ ಜಸ್ಟ್ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಬಟ್ ಸಮಥಿಂಗ್ ಈಸ್ ಲೋಡಿಂಗ್ ವಿತ್ ಎ ಗ್ಲಿಮ್ಸ್. ಆ್ಯಂಡ್ ಅದ್ರ ಜೊತೆಗೆ ಬಂದ್ಬಿಟ್ಟು ಇನ್ನಷ್ಟು ಹೊಸ ಸಿನಿಮಾಗಳನ್ನ ಅನೌನ್ಸ್ಮೆಂಟ್ ಮಾಡುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಸ್ವಲ್ಪ ತಾಳ್ಮೆಯಿಂದ ಕಾದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ವಿಸಿಟ್ ಮಾಡ್ತಾ ಇರಿ. ಪ್ರತಿಯೊಂದು ವಿಡಿಯೋನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಕಿಚ್ಚ ಫ್ಯಾನ್ಸ್ಗೆ ಗೊತ್ತಿರುತ್ತೆ ಎಲ್ಲ ಅಪ್ಡೇಟ್ಸ್ನು ನಾವು ಕೊಡ್ತೀವಿ ಅಂತ. ಸೊ ಕಮಿಂಗ್ ಟು ದ ನೆಕ್ಸ್ಟ್, ವಿಜಯ್ ರಾಘವೇಂದ್ರ ಸರ್ ಅವರು ನಟಿಸಿ ರಿಲೀಸ್ಗೆ ತಯಾರಿಯಾಗಿರುವಂತಹ ರಿಪ್ಪನ್ ಸ್ವಾಮಿ ಸಿನಿಮಾದ ಟ್ರೈಲರ್ ಔಟ್ ಆಗಿದೆ. ಟ್ರೈಲರ್ ವಾಸ್ ಅಮೇಝಿಂಗ್ ಅಂತಾನೆ ಹೇಳ್ತೀನಿ. ವಿಜಯ್ ರಾಘವೇಂದ್ರ ಸರ್ ಅವರು ಈ ಸಿನಿಮಾದಲ್ಲಿ ಫುಲ್ ಆಕ್ಷನ್ ಮೂಡಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾದ ಟ್ರೈಲರ್ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ರಿವ್ಯೂ ಮಾಡೋಣ ಅನ್ಕೊಂಡಿದ್ದೀನಿ. ಇಫ್ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಮಾಡ್ತೀನಿ. ಅದ್ರ ಜೊತೆಗೆ ಇಫ್ ನೀವು ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಡೆಫಿನೆಟ್ಲಿ ಒಳ್ಳೆಯದಾಗಲಿ ವಿಜಯ್ ರಾಘವೇಂದ್ರ ಸರ್ ಅವರಿಗೆ. ಆ್ಯಂಡ್ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡಿಲಿ. ಸುಫ್ರಮ್ಸು 2025ನೇ ವರ್ಷದಲ್ಲಿ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡೆದಂತಹ ಈ ಸಿನಿಮಾದ OTT ರೈಟ್ಸ್ ಆ್ಯಂಡ್ ಸ್ಯಾಟಲೈಟ್ ರೈಟ್ಸು ಸುಮಾರು 5.5 crores ಸೇಲ್ ಆಗಿದೆ. ಆ್ಯಂಡ್ OTT ವಿಷಯಕ್ಕೆ ಬಂದರೆ ಜಿಯೋ ಹಾಟ್ಸ್ಟಾರ್ ಅವರು ಸ್ಟ್ರೀಮಿಂಗ್ ರೈಟ್ಸ್ನ ಪಡ್ಕೊಂಡಿದ್ರೆ, ಕಲರ್ಸ್ ಕನ್ನಡದವರು ಸ್ಯಾಟಲೈಟ್ ರೈಟ್ಸ್ನ ಪಡ್ಕೊಂಡಿದ್ದಾರೆ. ಆ್ಯಂಡ್ ಅಫಿಷಿಯಲಿ ಸುದ್ದಿ ಇದು ಆಗಿದೆ. ಆದಷ್ಟು ಬೇಗ ನಿಮ್ಮ ಮನೆಗಳಲ್ಲಿರುವಂತಹ ಟಿವಿಗಳಲ್ಲಿ, ಅದ್ರ ಜೊತೆಗೆ ನಿಮ್ಮ ಮೊಬೈಲ್ಸ್ಗಳಲ್ಲಿ ಆದಷ್ಟು ಬೇಗ ಸ್ಟ್ರೀಮಿಂಗ್ ಶುರು ಆಗುತ್ತೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಇಫ್ ನೀವು ಇನ್ನೂ ಈ ಸಿನಿಮಾನ ಥಿಯೇಟರಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ, ಡೆಫಿನೆಟ್ಲಿ ವರ್ತ್ ಫಾರ್ ವಾಚಿಂಗ್. ಜಸ್ಟ್ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಹತ್ರ ಹೋಗಿ ಸಿನಿಮಾನ ನೋಡ್ಕೊಬನ್ನಿ ಅಂತ ಹೇಳ್ತಾ, ಜೋಗಿ ಸಿನಿಮಾ ರಿಲೀಸ್ ಆಗಿ ಈ ಆಗಸ್ಟ್ 19ನೇ ತಾರೀಕಿಗೆ 20 ವರ್ಷಗಳು ಕಂಪ್ಲೀಟ್ ಆಗಿದೆ. ಸಿನಿಮಾ ಒಂದು ರೀತಿ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಶಿವಣ್ಣ ಪರ್ಫಾರ್ಮೆನ್ಸಸ್, ಆ ಹಾಡುಗಳು, ಸ್ಟೋರಿ ಆ್ಯಂಡ್ ಅಂಡರ್ ವರ್ಲ್ಡ್ ಮಾಫಿಯಾ, ತಾಯಿಯ ಎಮೋಷನ್ಸು, ಇದನ್ನೆಲ್ಲ ತುಂಬ ಅದ್ಭುತವಾಗಿ ಯೋಚನೆ ಮಾಡಿ ಒಂದು ಕಥೆ ಬರೆದು ಅದಕ್ಕೆ ಆಕ್ಷನ್ ಕಟ್ ಹೇಳಿದಂತಹ ನಮ್ಮ ಪ್ರೇಮ್ ಸರ್ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಇವತ್ತಿಗೂ ಈ ಸಿನಿಮಾದಲ್ಲಿರುವಂತಹ ಹಾಡುಗಳನ್ನ ಕೇಳಿದಾಗ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಎಸ್ಪೆಷಲಿ ಬೇಡುವನು ವರವನ್ನು ಕೊಡೆತಾಯಿ ಜನ್ಮವನು ಕಡೆತನಕ ಮರೆಯೊಲ್ಲ ಜೋಗಿ, ಕಡೆತನಕ ಮರೆಯೊಲ್ಲ ಜೋಗಿ. ಈ ಹಾಡಿದೆಯಲ್ಲ, ಇದು ಹಾಡು ಕೇಳಿದಾಗ ಇಲ್ಲಿ ಟಚ್ ಆಗುತ್ತೆ. ಎನಿವೆ, ಈ ಸಿನಿಮಾ ಇಫ್ ಏನಾದರೂ ನಮ್ಮ ಈ ಜನ್ರೇಷನಲ್ಲಿ ರಿಲೀಸ್ ಆಗಿದ್ದಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ 1000 crores ಶೂರ್ ಶಾಟ್ ಸಿನಿಮಾ ಅಂತ ಹೇಳ್ತೀನಿ. ಆ್ಯಂಡ್ ಇದೇ ರೀತಿಯ ಮತ್ತೊಂದು ಸಿನಿಮಾನ ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ. ಪ್ರೇಮ್ ಸರ್ ಆದಷ್ಟು ಬೇಗ ಡೆಲಿವರಿ ಮಾಡಿ ಅಂತ ಹೇಳ್ತಾ, ಶಿವಣ್ಣ ಉಪ್ಪಿ, ರಾಜ್ಬಿ ಶೆಟ್ಟಿ ಸರ್ ಅವರು ನಟಿಸಿ ನಮ್ಮ ಅರ್ಜುನ್ ಜನ್ಯ ಸರ್ ಅವರು ಆಕ್ಷನ್ ಕಟ್ಟಲ್ಲಿರುವಂತಹ 45 ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು, ಅಂದರೆ ಈ ವರ್ಷ 2025 ಇದೇ ಡಿಸೆಂಬರ್ 25ನೇ ತಾರೀಕಿಗೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ಸಿನಿಮಾದ VFX ವರ್ಕ್ ಸ್ಟಿಲ್ ನಾವು ಬಾಕಿ ಇದೆ. ಆ್ಯಂಡ್ ಅದ್ಭುತವಾಗಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ. ಆದಷ್ಟು ಬೇಗ ಸಿನಿಮಾದಿಂದ ಹಾಡುಗಳು ಅಥವಾ
ಏನಾದರೂ ಟೀಸರ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಸದ್ಯಕ್ಕೆ ಅಫಿಷಿಯಲಿ ರಿಲೀಸಿಂಗ್ ಡೇಟ್ನ ಲಾಕ್ ಮಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ದುನಿಯಾ ವಿಜಯ್ ಸರ್ ಅವರು ನಾಯಕ ನಟನ ಪಾತ್ರದಲ್ಲಿ ನಟಿಸಿ ರಿಲೀಸ್ಗೆ ತಯಾರಿಯಾಗಿರುವಂತಹ ಈ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ವಿಷಯಕ್ಕೆ ಬಂದರೆ, ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ. ಜಸ್ಟ್ 3 to 4 days ಪ್ಯಾಚ್ ವರ್ಕ್ ಮಾತ್ರ ಬಾಕಿ ಇದೆ ಅನ್ನುವ ಸುದ್ದಿ ಇದೆ. ಅಟ್ ದ ಸೇಮ್ ಟೈಮ್ 2 ಸಾಂಗ್ಸ್ ಬಂದ್ಬಿಟ್ಟು ಶೂಟ್ ಮಾಡೋದು ಇನ್ನೂ ಬಾಕಿ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಅಂಡ್ ರಿಲೀಸ್ ವಿಷಯಕ್ಕೆ ಬಂದರೆ, ಕಾಂತಾರ ಸಿನಿಮಾ ರಿಲೀಸ್ ಆದ ಮೇಲೆ ಅಕ್ಟೋಬರ್ ಎಂಡಿಂಗ್ ಅಥವಾ ನವೆಂಬರ್ಗೆ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಅಂತ ಮಾಹಿತಿಗಳು ಅನ್ನೋದು ಸಿಗ್ತಾ ಇದಾವೆ. NTR ನೀಲ್ ಪ್ರಾಜೆಕ್ಟ್ ಆಗಿರುವಂತಹ ಡ್ರ್ಯಾಗನ್ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಹೈದರಾಬಾದಲ್ಲಿ ಸೆಪ್ಟೆಂಬರ್ 1st ವೀಕಲ್ಲಿ ಸಿನಿಮಾದ ಶೂಟಿಂಗ್ ಅನ್ನೋದು ನಡೀತಾ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಅಂಡ್ NTR ಸರ್ ಅವರು ಬಂದ್ಬಿಟ್ಟು ಸಿನಿಮಾದ ಸೆಟ್ಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ಟಾಲಿ ವಿಷಯಕ್ಕೆ ಬಂದರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದಿಂದ ಒಂದು ಅಡ್ವಾನ್ಸ್ ಬರ್ತ್ಡೇ ವಿಶೇಷ ಸಲುವಾಗಿ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಅಂಡ್ ಹುಟ್ಟುಹಬ್ಬದ ದಿನ ಅಂದರೆ ಇವತ್ತು ಡಾಲಿ ಸರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಡಾಲಿ ಧನಂಜಯ್ ಸರ್. ಆದಷ್ಟು ಬೇಗ ನಿಮ್ಮ ಸಿನಿಮಾಗಳು ತೆರೆ ಮೇಲೆ ಬರಲಿ ಅಂತ ಕೋರ್ಕೊಳ್ತಾ, ಯುವ ಅಂಡ್ ಸುಖ ಸೂರಿ ಅವರ ಕಾಂಬಿನೇಷನ್ ಬರ್ತಿರುವಂತಹ ಸಿನಿಮಾದ ಶೂಟು ಸೆಪ್ಟೆಂಬರ್ 1st ವೀಕ್ ಇಂದ ಶುರು ಆಗ್ತಾ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಮ್ಯಾಂಗೋ ಪಚ್ಚ ಕಿಚ್ಚ ಸುದೀಪ್ ಸರ್ ಅವರ ಸೋದರ ಅಲಿ ಆಗಿರುವಂತಹ ಸಂಚಿತ್ ಸಂಜೀವ್ ಸರ್ ಅವರ ಮ್ಯಾಂಗೋ ಪಚ್ಚ ಸಿನಿಮಾದ ಶೂಟಿಂಗು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆಯಂತೆ. ಜಸ್ಟ್ 1-2 ಫೈಟಿಂಗ್ ಸೀಕ್ವೆನ್ಸಸ್ ಇದೆಯಂತೆ. ಅಟ್ ದ ಸೇಮ್ ಟೈಮ್ ಬಂದ್ಬಿಟ್ಟು ಸಾಂಗ್ ಸಹ ಬಾಕಿ ಇದೆಯಂತೆ. ಆದಷ್ಟು ಬೇಗ ಈ ಸಿನಿಮಾನು ಸಹ ಇದೇ 2025ನೇ ವರ್ಷದಲ್ಲಿ ರಿಲೀಸ್ ಮಾಡಬಹುದು ಅಂತ ನನ್ನ ಅನಿಸಿಕೆ. ಅಟ್ ದ ಸೇಮ್ ಟೈಮ್ ಲಾಸ್ಟ್ ಅಂಡ್ ಫೈನಲಿ ಸಂಜು ವೆಟ್ಸ್ ಗೀತಾ 2 ಈ ಸಿನಿಮಾ ಅಮೆಝಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಸ್ಟ್ರೀಮಿಂಗ್ ಶುರು ಆಗ್ತಾಯಿದೆ. ಐನೋ ಯಾರು ಸಹ ನೋಡೋದಿಲ್ಲ ಅಂತ, ಬಟ್ ಹೇಳುವುದು ನನ್ನ ಕರ್ತವ್ಯ, ಕೇಳುವುದು ನಿಮ್ಮ ಏನೋ ಗೊತ್ತಿಲ್ಲ, ಇದೇನು ಹೇಳಬೇಕು ಗೊತ್ತಿಲ್ಲ. ಬಟ್ ಎನಿವೇ, ಇಲ್ಲಿ ತನಕ ನಾನು ವಿಡಿಯೋ ನೋಡ್ಕೊಂಡು ಬಂದಿದ್ದೀರಾ ಅಂದರೆ ಜಸ್ಟ್ ನಾನು ಕೇಳ್ಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಾಕಷ್ಟು ವಿಡಿಯೋಸ್ನ ನಾನು ಇನ್ನು ಮುಂದೆ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಪ್ಪ, ಈ ವಿಡಿಯೋ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳಿ. ನಿಮ್ಗೆ ಅನಿಸಿದ್ರೆ ಹೇಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಎನಿವೇ, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಪ್ಪ, ಮನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಇದಾಗಿತ್ತು ಈ 2-3 ದಿನಗಳಲ್ಲಿ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದಾವೆ. ಬಾಯ್.